ರಂಗಭೂಮಿ ಉಡುಪಿ ಸಂಸ್ಥೆಯ ಈ ವರ್ಷದ ರಂಗಭೂಮಿ ರಂಗೋತ್ಸವ ಮಾರ್ಚ್ 4ರಿಂದ 8ರವರೆಗೆ ನಗರದ ಎಂಜಿಎಂ ಕಾಲೇಜಿನ ಮುದ್ದಣ್ಣ ಬಯಲು ರಂಗಮಂದಿರದಲ್ಲಿ ನಡೆಯಲಿದ್ದು, ಮೊದಲನೆಯ ದಿನ ಮಾರ್ಚ್ 4ರಂದು ಸಂಜೆ 6 ಗಂಟೆಗೆ ಹಿರಿಯ ರಂಗಕರ್ಮಿ ನಾಟಕಕಾರ ಪ್ರಸನ್ನ ಅವರಿಗೆ ರಂಗಭೂಮಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ರಂಗಭೂಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಎರಡನೆಯ ದಿನ ಗುರುವಾರದಂದು ದಿವಂಗತ ಡಾಕ್ಟರ್ ಟಿಎಂಎ ಪೈ, ದಿವಂಗತ ಎಸ್ಎಲ್ ನಾರಾಯಣ ಭಟ್ ಹಾಗೂ ದಿವಂಗತ ಮಲ್ಪೆ ಮಧ್ವರಾಜ್ ಸ್ಮಾರಕ 46ನೇ ವರ್ಷದ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ನಾಟಕ ಸ್ಪರ್ಧೆಯ ವಿಜೇತ ಸುಮನಸ ಕೊಡವೂರು ತಂಡದ ಈದಿ ನಾಟಕದ ಮರು ಪ್ರದರ್ಶನ ನಡೆಯಲಿದೆ ಎಂದರು. ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಕುತ್ಪಾಡಿ ಮಾತನಾಡಿ, ಮಾರ್ಚ್ 6ರಿಂದ 8ರವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಗರಪುರದ ಆಶ್ರಯದಲ್ಲಿ ದಕ್ಷಿಣ ಮಧ್ಯ ಭಾರತ ರಾಜ್ಯಗಳ ಜಾನಪದ ಉತ್ಸವ ನಡೆಯಲಿದೆ ಎಂದರು. ಈಗಾಗಲೇ ದೇಶದಲ್ಲಿ ವಿದೇಶದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ನಾಟಕದ ಬಗ್ಗೆ ಒಬ್ಬ ನಿರ್ದೇಶಕ ಈ ತರ ನಾಟಕ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳುವ ಚರ್ಚೆ ಆಗ್ತಾ ಇದೆ. ಬಹಳ ಅದ್ಭುತವಾದ ನಾಟಕ, ಇದನ್ನು ನೋಡಲೇಬೇಕಾದಂತಹ ನಾಟಕ ಕುಹು. ಯಾಕಂದ್ರೆ ಒಬ್ಬ ನಿರ್ದೇಶಕ ಸ್ಟೇಜಲ್ಲಿ ಮತ್ತು ಕಲಾವಿದನ ಯಾವ ತರ ಬಳಕೆ ಮಾಡ್ಕೊಳ್ತಾನೆ ಅನ್ನೋದಕ್ಕೆ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವ ದೃಷ್ಟಿಕೋನದಲ್ಲಿ ರಂಗಕರ್ಮಿಗಳಿಗೆ ಥಿಯೇಟರ್ ತೊಡಗಿಸಿಕೊಂಡಿರೋ ರಂಗಾಸಕ್ತರಿಗೂ ಒಂಥರ ಚಿಂತನೆಗೆ ಹಚ್ಚುವಂತಹ ಬಹಳ ಅದ್ಭುತವಾದ ನಾಟಕ ಕೇರಳದಿಂದ ಬರ್ತಾ ಇದ್ದಾರೆ. ಈ ನಾಟಕವನ್ನ ಖಂಡಿತವಾಗಿ ಉಡುಪಿ ಜನರು ನೋಡಲೇಬೇಕಾದಂಥ ನಾಟಕ. ಎರಡನೇ ದಿವಸ ನಮ್ಮ 5ನೇ ತಾರೀಕಿಗೆ 46ನೇ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷತೆಯನ್ನು ರಂಗಭೂಮಿಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಆದಂಥ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅಂದು ಮುಖ್ಯ ಅತಿಥಿಗಳಾಗಿ ಅದಾನಿ ಗ್ರೂಪ್ಸ್ನ ಅಧ್ಯಕ್ಷರಾದಂಥ ಶ್ರೀಧರ್ ಕಿಶೋರ್ ಆಳ್ವ ಅವರು ಹಾಗೂ ಸುಮಾರು 38 ತಂಡಗಳು, ಸುಮಾರು 42 ತಂಡಗಳು ಅಪ್ಲೈ ಮಾಡಿದ್ರಲ್ಲಿ 12 ತಂಡವನ್ನು ಆಯ್ಕೆ ಮಾಡಿಕೊಂಡು ಆ 12ರಲ್ಲಿ ಅತ್ಯುತ್ತಮ ನಾಟಕವನ್ನು ಆಯ್ಕೆ ಆದಂತಹ ಪ್ರಶಸ್ತಿಯನ್ನು ಪಡೆದಂತಹ ಸುಮನಸ ಕೊಡವರು ಉಡುಪಿ ರಿಜಿಸ್ಟರ್ಡ್ ಇವರ ಈದಿ ನಾಟಕದ ಮರು ಪ್ರದರ್ಶನ ಅವತ್ತು ನಡೆಯಲಿಕ್ಕಿದೆ. ಹಾಗೂ ನಮ್ಮ ಎಲ್ಲ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮಗಳು ಅವತ್ತು ನಡೆಯಲಿಕ್ಕಿದೆ.